ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಏನು ಮಲಗಿಲ್ವಾ? ನೀವಿಲ್ಲ ಅಂದ್ರೆ ನಾನು ಹಿಂಗ್ ಮಲ್ಗಕ್ಕಾಗುತ್ತೆ? ಬನ್ನಿ ರೊಟ್ಟಿಗೆ ಮಲ್ಗಿ. ಅಯ್ಯೋ ಬಿಡಿ, ಯಾಕೆ ಬಂದಿದ್ ನೀವು? ಹುಡುಗಿನ ನೋಡಕ್ ಬಂದಪ್ಪ. ನಿಮ್ಮನ್ನ ಇಲ್ಬಿಟ್ಟು ನಂಗೆ ಅಲ್ಲೂ ನಿದ್ದೆ ಬರ್ತಿರ್ಲಿಲ್ಲ. ಕನ್ಸಲ್ಲೂ ಬಂದು ಕಾಡ್ತಿದ್ರಿ ನೀವು. ಹೌದಾ? ನೀನು ನಾನು ಎದೆ ಮೇಲೆ ಕಾಲಿಟ್ಟು ಕೂಡಲೇ ಎಚ್ಚರ ಆಗೋಯ್ತು. ಯಾಕೆ ನಗ್ತೀರಾ? ಏನ್ ಹಚ್ಬೇಡಿ ನೀವು. ನಿಮ್ ಎದೆ ಮೇಲೆ ಕಾಲಿಡೋ ತರ ಕನ್ಸು ಬಂತು ಅಂತ ಹೇಳ್ತಿದ್ದೀರ. ನಿಮ್ಮನ್ನ ದೇವ್ರ ತರ ಪೂಜಿಸೋಳು ಆ ತರ ಮಾಡ್ತಾಳ? ನೀವೇನಂತ ಗೊತ್ತು ರೀ, ಅದು ಕನ್ಸಲ್ವಾ? ಅದಂಗೆ ಬಿಡಿ. ಈಗ ಸದ್ಯಕ್ಕೆ ನನ್ನ ಮಾತು ಕೇಳಿ. ಏನು? ಈಗ ನಾವು ವಾಕ್ ಮಾಡಬೇಕು. ವಾಕಿಂಗ? ಇಬ್ರು ಅಂದ್ಕೊಂಡು ವಾಕಿಂಗ್ ಮಾಡ್ತೀವಿ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ಬನ್ನಿ. ಏನ್ ಮಾಡ್ಬೇಕು? ನಿಂತ್ಕೊಳ್ಳಿ ಇಲ್ಲಿ. ಯಾಕೆ ಹಸ್ಬೆಂಡು? ನಾನು ಆ ಸೈಡ್ ಹರ್ಸ್ಕೊಳ್ಳೋದು ಬೇಡವಾ? ಕಾಲಿ. ಸಾರಿ ನರಸಿಂಹ, ಹೀಗೆ ಸುಮ್ಮನೆ ದೀಪ ಅವ್ರನ್ನ ಕಾಲ ಮೇಲೆ ನಿಲ್ಸ್ಕೊಂಡು ಓಡಾಡ್ತಿದ್ದೆ. ನಿಮಗೆ ನೋಡೋಕ್ಕಾಗದೆ ಮಗ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಅರ್ಥ ಆಯಿತು. ಸಾರಿ. ಅದು ಕ್ಷಮಿಸೋಣ. ನೀನ್ ಮಲಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ. ನೀನ್ ಇಲ್ಲಿದ್ಯಾ ಅಂತ ಗೊತ್ತಿದ್ರೆ ನಾವ್ ಈ ಕಡೆ ಬರ್ತಾನೆ ಇರ್ತಿರ್ಲಿಲ್ಲ. ಬೇರೆ ಕಡೆ ಹೋಗ್ತಿದ್ದು. ಸಾರಿ ಅಣ್ಣ. ಅಣ್ಣ, ನರಸಿಂಹ, ನರಸಿಂಹ. ನೀವೇ ಹೋದ್ರಿ? ಡೀಪಾಗಿ ಸ್ಟಡಿ ಮಾಡ್ತಿದ್ರಲ್ಲ, ಅಲ್ಲ ಓದಕ್ಕಂತ ಕೂತಿ ರೇಂಜಿಗೆ ನಿದ್ದೆ ಹೊಡೆದ್ರೆ ಹೆಂಗ್ ನರಸಿಂಹ? ಇಷ್ಟಪಟ್ಟು ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬಂದಾಗ ಖುಷಿ ಪಡ್ತೀರಾ? ಇಷ್ಟು ದಿನ ನೀವು ನನಗೆ ಕಷ್ಟಪಟ್ರಿ, ಈಗ ನಾನು ನಿಮಗೆ ಓದಿ ಓದಿ ಅಂತ ಗೋಳಿಕೋಬೇಕಾ? ಸಾರಿ ಭಾವ, ನಾನು ನಿಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ನನ್ನ ಮೇಲೆ ನಿಮ್ಗೆ ಸ್ವಲ್ಪನೂ ಬೇಜಾರಿಲ್ವಲ್ಲ? ಆ್ಯಕ್ಚುಲಿ ನಿಮಗೆ ಸಾರಿ ಕೇಳೋಣ ಅಂತ ಒಂದು ಲೆಟ್ರ್ ಬರೆದಿದ್ದೆ. ಹೌದಾ? ಅಂದರೆ ನಾನು ದೀಪ ಅವರು ನೀವು 3 ಜನ ಲೆಟರ್ ಬರ್ದಂಗಾಯ್ತು. ನಾನು ಇವ್ರಿಗೆ ಬರ್ದಿದ್ದು, ಇವ್ರು ನನಗೆ ಬರ್ದಿದ್ದು ಲೆಟ್ರ್ ಏನಾಯಿತು ನಿಮಗೆ ಗೊತ್ತು. ನಿಮ್ಮ ಲೆಟ್ರಲ್ಲಿ ಅದು ನಾನು ನಿಮ್ಮ ಹತ್ರ ಸಾರಿ ಕೇಳಿದ ಯಾಕೋ ನನಗೆ ಮನಸ್ಸಿಗೆ ಸಾಕು ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇ ಕ್ಷಮಾಪಣೆ ಪತ್ರ ಬರೆದು ನಮ್ಮ ಕಿಲ್ತಾರಿಗಳು ಗಣೇಶು ಬುಕ್ಕೈ ಕೊಟ್ಟು ಕಳಿಸಿದ್ದೆ. ಅವರು ಅದನ್ನ ಭಾವ ಅಂತ ಗೊತ್ತಾಗದೆ ಮಾವ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಎತ್ಕೊಂಡಾಗ SI ನಾಗರಾಜಿಗೆ ಬರೀ ಕೊಟ್ಬಿಟ್ಟಿದ್ರು. ಆ SI ನಿನ್ನೆ ದೇವಸ್ಥಾನ ಹತ್ರ ಬಂದು ಊರ್ ಜನನೆಲ್ಲ ಸೇರಿಸಿ ಕ್ಷಮೆ ಕೇಳು ಬಾ ಅಂತ ರೋದನೆ ಇಟ್ಬಿಟ್ಟ ಬರೀ. ಓಹೋ, ನನಗೊಂದು ಮಾತು ಹೇಳತ್ತಾನೆ ಬರ್ತಿದ್ದೆ, ವಿಚಾರಿಸ್ಕೋಬೋದಾಗಿತ್ತು ಅವ್ರನ್ನ. ಇರ್ಲಿ ಬಿಡಿ ಬಾವ, ನಾನು ಅದನ್ನ ಹ್ಯಾಂಡಲ್ ಮಾಡಿದೆ. ನಾನು ಆ ಪತ್ರದಲ್ಲೇ ಬರ್ದಂಗೆ ನಾನು ಕ್ಷಮೆ ಕೇಳಬೇಕು. ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳ್ಬಿಡ್ತೀನಿ. ಕಾಲಿಗೆ ಬೀಳೋ ಕೆಲಸ ಎಲ್ಲ ಯಾಕೆ ಮಾಡ್ತೀರಾ? ತಪ್ಪಾಗೋದು ಸಹಜ, ಅದನ್ನು ತಿದ್ಕೊಂಡು ನಡೆಯೋದು ಒಳ್ಳೆ ಹುಡುಗರ ಲಕ್ಷಣ. ಅದು ಅಲ್ಲದೆ ನೀವೇನು ಬೇಕಂತ ಕೋಪ ಮಾಡ್ಕೊಂಡು ತಪ್ಪು ಮಾಡಲಿಲ್ವಲ್ಲ? ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ತಂಗಿಗೆ ಮೋಸ ಮಾಡಿದ್ದೀನಿ ಅಂತ ಅಂದ್ಕೊಂಡು ನೀವು ಆ ರೀತಿ ಎಲ್ಲ ಮಾಡಿದ್ರಿ. ಅದರಿಂದ ಒಂಥರ ನನಗೆ ಒಳ್ಳೇದೇ ಆಯಿತು ಅಂದ್ಕೊಳ್ಳಿ. ಇನ್ನು ಮುಂದೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೂ ಅದನ್ನು ಮರ್ತುಬಿಟ್ಟಿದ್ದೀನಿ. ನೀವು ಅದನ್ನು ಮನಸ್ಸಿಂದ ತೆಗೆದು ಹಾಕಿ. ಮೊದಲು ಹೇಗಿದ್ವೋ ಈಗಲೂ ಹಾಗೆ ಇರೋಣ. ಥ್ಯಾಂಕ್ ಯು ಬಾವ, ಥ್ಯಾಂಕ್ ಯು ಸೋ ಮಚ್. ಟೈಮ್ ಆಗಿದೆ, ನೀವು ಹೋಗಿಬ್ರು ಮಲ್ಕೊಳ್ಳಿ. ನಾನೀಗ ನಿಜವಾಗ್ಲೂ ಓದ್ತೀನಿ. ನಾನು ಇಲ್ಲಿ ಮಲ್ಕೊಂಡ್ರೆ ಅಷ್ಟೇ ಕತೆ, ಅದಕ್ಕೆ ಕಣ್ ತಪ್ಪಿಸ್ ಬಂದಿದ್ದೀನಿ. ಬೇರೆ ಇಲ್ಲಿ ಮಲ್ಕೊಂಡ್ರೆ ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಹೌದಾ? ನಾನು ಬರ್ತೀನಿ ಬನ್ನಿ. ಬೇಡ ಕಾರಲ್ಲಿ ಬಂದಿದ್ದೀನಿ, ಆರಾಮಾಗಿ ಹೊರಡ್ತೀನಿ. ಸರಿ. ಅಲ್ಲ ಹುಷಾರು.
ನಾಳೆ ಸಾಲೆ ಹತ್ರ ಸಿಗೋಣ. ಏನೋ ಹೌದಾ ನಿಮಿಷ ಬಾಬಾ ಬಾಬಾ ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ವಾಟ್? ಫ್ರೆಂಡ್ ಫೋನ್ ಮಾಡಿದ, ನ್ಯೂಸ್ ಎಲ್ಲ ಬರ್ತದೆ. ಮೈ ಗಾಡ್, ಅದಕ್ಕೆ ಕರ್ಕೊಂಡು ಬೆಂಗಳೂರು ನೋಡ್ಬೇಕು. ಹಸ್ಬೆಂಡ್ ನಾನು ಬಂದೆ. ನೀವು ಹೊರಡಿ, ನನ್ನ ಮನೆಯವರೆಲ್ಲ ಹೇಳ್ತೀನಿ. ಹುಷಾರು ಬಾಬಾ, ದೀಪು ಹುಷಾರು. ಚಿರು ಏನಾಯ್ತು? ಯಾಕೆ ಇಮಿಡಿಯೇಟ್ ಆಗಿ ಬೆಂಗಳೂರು ಹೊರಡ್ಬೇಕು ಅಂತ ಹೇಳ್ತಿದ್ಯಾ? ಆಕ್ಸಿಡೆಂಟ್ ಆಗಿದೆ ಅಂತೆ. ಏನು? ಮಾವಂಗ್ ಆಕ್ಸಿಡೆಂಟ್ ಆಯ್ತಾ? ಹೌದು ಸೌಂದರ್ಯ, ಎಲ್ಲಾ ಚಾನೆಲ್ಗಳಲ್ಲೂ ಅದೇ ನ್ಯೂಸ್. ಅದನ್ನ ಹೇಳೋಣ ಅಂತ ಬಂದೆ. ಹೌದಾ? ನಡಿ ಚಿರು, ನಾವ್ ಇಮಿಡಿಯೇಟ್ ಆಗಿ ಬೆಂಗಳೂರು ಹೊರಡ್ಬೇಡ. ಮೊದಲು ನೀವೆಲ್ಲ ಹೊಡಿ, ನಾನು ಇಲ್ಲಿದ್ದು ಎಲ್ಲ ನೋಡ್ಕೊಳ್ತೀನಿ. ಸರಿ ಅಣ್ಣ, ನಾನ್ ಡ್ರೈವ್ ಮಾಡ್ತೀನಿ ಕೊಡು. ನೋಡ್ತೀನಿ ಮನೆ ಹತ್ರ. ಅಪ್ಪ ಅಪ್ಪ, ಏನಾಯ್ತಪ್ಪ ನಿಮ್ಗೆ? ಅಣ್ಣಂಗೆ ಎಚ್ಚರ ಆಗೋದು ಕಷ್ಟಪ್ಪ. ಎಚ್ಚರ ಆದ್ರೂ ಮಾತಾಡೋದು ಡೌಟೇ. ಆಗಾಗ ಎಚ್ಚರಿಕೆ ಆದ್ರೂ ಶಾಕಿಗೆ ಬೆಚ್ಚ ಬೀಳ್ತಿರ್ತಾರೆ. ಅವತ್ ರಾತ್ರಿ ಭಾವನೆ ನಿನ್ ಚಿಕ್ಕಪ್ಪನು ನನ್ನನ್ನು ಊಟ ತಗೊಂಡ್ ಬನ್ನಿ ಅಂತ ಕಳ್ಸಿದ್ರು. ಬರೋ ಅಷ್ಟ್ರಲ್ಲಿ ಮಲಗ್ಬಿಟ್ಟಿದ್ರು. ಬೆಳಿಗ್ಗೆ ಎದ್ದು ನೋಡ್ತೀವಿ, ಯಾರಿಗೂ ಹೇಳ್ದೆ ಫಾರಿನ್ಗೆ ಹೋಗ್ಬಿಡದ. ಮಾವ ಯಾರಿಗೂ ಹೇಳ್ದೆ ಆತರ ಹೋಗಲ್ವಲ್ಲ? ನಿಮಗೂ ಇನ್ಫಾರ್ಮ್ ಮಾಡಿರ್ಲಿಲ್ವ ಅದಕ್ಕೆ? ಇಲ್ವಲ್ಲ ಚಿರು. ಯಾವ ಪಾಪಿಗಳು ಕಣ್ಬಿತ್ತು. ಫಾರಿನ್ಗೆ ಹೋಗಿ ಬರೋಷ್ಟರಲ್ಲಿ ಮಾವಂಗ್ ಹೀಗಾಗೋಗಿದೆ. ಈ ಮನೆಗೆ ಹಿರಿ ಜೀವ ಮಾವ. ನನಗೆ ಮಾವನಂತೂ ಹೀಗೆ ನೋಡಕ್ಕಾಗ್ತಿಲ್ಲ. ಎಲ್ಲರೂ ಬೇಜಾರಲ್ಲಿ ಅಣ್ಣನ ಮುಂದೆ ಮಾತಾಡೋದು ಬೇಡ. ಡಾಕ್ಟ್ರು ಜಾಸ್ತಿ ಜನ ಇರಬೇಡಿ ಅಂತ ಹೇಳಿದ್ದಾರೆ ಅಣ್ಣನ ಜೊತೆ. ನಾವೆಲ್ಲ ಹೊರಗಿರೋಣ ಬನ್ನಿ. ದೀಪ ಚಿರು ಮಾತ್ರ ಇಲ್ಲಿರಲಿ ಬನ್ನಿ.